ದೇಶದಲ್ಲಿ ಮಾಲ್ಡೀವ್ಸ್ ಬಾಯ್ಕಟ್ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಡಲ ನಗರಿ ಮಂಗಳೂರಿನ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಅಭಿಯಾನ. ಲಕ್ಷದ್ವೀಪಕ್ಕೆ ಮಂಗಳೂರಿಂದಾನೂ ಹೋಗಬಹುದು. ಮತ್ತೆ ಪ್ರವಾಸಿ ಹಡಗು ಪ್ರಾರಂಭಿಸುವಂತೆ ಒತ್ತಾಯ. ಹೌದು, ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಅಭಿಯಾನ ತೀವ್ರ ಸ್ವರೂಪ ಪಡೀತಾ ಇದೆ. ಮಾಲ್ಡೀವ್ಸ್ಗಿಂತ ತಮ್ಮ ಲಕ್ಷದ್ವೀಪ ಕಡಿಮೆ ಏನಿಲ್ಲ ಎಂಬ ಚರ್ಚೆ ಜೋರಾಗಿದೆ. ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ತೆರಳಿದ ಬಳಿಕ ಪ್ರವಾಸಿಗರು ಲಕ್ಷದ್ವೀಪಕ್ಕೆ ಹೋಗೋದಕ್ಕೆ ಹಾತೊರೀತಾ ಇದ್ದಾರೆ. ಆದ್ರೆ ಕೇರಳದ ಕೊಚ್ಚಿಯನ್ನ ಹೊರತುಪಡಿಸಿ ಬೇರೆ ಎಲ್ಲಿಂದಾನೂ ಲಕ್ಷದ್ವೀಪಕ್ಕೆ ಹೋಗುವ ಅವಕಾಶ ಇಲ್ಲ. ಹೀಗಾಗಿ ಈ ಹಿಂದೆ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಹೋಗ್ತಾ ಇದ್ದಂತಹ ಪ್ರವಾಸಿ ಹಡಗನ್ನ ಮತ್ತೆ ಪ್ರಾರಂಭಿಸುವಂತೆ ಒತ್ತಾಯ ಕೇಳಿಬಂದಿದೆ. ಲಕ್ಷದ್ವೀಪ ಮತ್ತೆ ಮಾಲ್ದೀವ್ಸ್ ಏನು ವರ್ಸಸ್ ಸ್ಟಾರ್ಟ್ ಆಗಿದೆ, ಇದಕ್ಕೆ ನಾವು ಹೇಳುದು ಈ ಲಕ್ಷದ್ವೀಪಕ್ಕೆ ಹೋಗುವಂತಹ ವ್ಯವಸ್ಥೆಗಳಿಗೆ ಒಂದು ಉತ್ತಮವಾದ ವೇದಿಕೆ ಅಂತ ಹೇಳಿದ್ರೆ ನಮ್ಮ ಮಂಗಳೂರು ಧಕ್ಕೆಗಳನ್ನು ಅಭಿವೃದ್ಧಿಪಡಿಸಿದಲ್ಲಿ ಇಲ್ಲಿಂದ ಲಕ್ಷದ್ವೀಪಕ್ಕೆ ಹೋಗುವ ನೆಪದಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಗಳು ಕೂಡ ನಮ್ಮ ಪ್ರವಾಸಿಗಳಿಗೆ ಉತ್ತಮ ತಾಣ ಆಗ್ತದೆ. ನಮ್ಮದೇ ದೇಶದ ನಮ್ಮದೇ ಒಂದು ಐಲ್ಯಾಂಡ್ಗೆ ಹೋಗ್ಲಿಕ್ಕೆ ನಾವು ಕೊಚ್ಚಿಯಿಂದ ಪರ್ಮಿಟ್ ತಗೊಂಡು ಇಲ್ಲಿ ಬರುವಂತ ಸನ್ನಿವೇಶ ಅದು ಇರಬಾರ್ದು. ಇಲ್ಲೇ ಇದ್ದು ಇಲ್ಲೇ ಅದಕ್ಕೆ ಬೇಕಾದ ಎಂಕ್ವೈರಿ, ಅದಕ್ಕೆ ಬೇಕಾದ ಪ್ರಚಾರ ಮಾಡಿದಲ್ಲಿ ಲಕ್ಷದ್ವೀಪಕ್ಕೆ ಹೋಗ್ಲಿಕ್ಕೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇದೇ ದಕ್ಕೆ ಉತ್ತಮ ವೇದಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇರಳದ ಕೊಚ್ಚಿ, ಬೇಪೂರ್ ಬಂದರು ಬಿಟ್ರೆ ಲಕ್ಷದ್ವೀಪಕ್ಕೆ ಮಂಗಳೂರೇ ಆಸರೆ. ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಪ್ರವಾಸಿ ಹಡಗು ಕಾರಣಾಂತರಗಳಿಂದ ಸ್ಥಗಿತವಾದರೂ ಕೂಡ ಸುಮಾರು 300 ವರ್ಷಗಳಿಂದಾನೂ ಸರಕು ಸಾಗಾಟದ ಹಡಗು ತೆರಳುತ್ತಾ ಇದೆ. ದಿನಬಳಕೆಯ ವಸ್ತುಗಳು ರವಾನೆಯಾಗ್ತಾ ಇದ್ದು ಸುಮಾರು 18 ರಿಂದ 20 ಗಂಟೆಗಳಲ್ಲಿ ಲಕ್ಷದ್ವೀಪಕ್ಕೆ ರೀಚ್ ಆಗುತ್ತೆ. ಯಾವುದೇ ಲಕ್ಷದ್ವೀಪಕ್ಕೆ ಪ್ರವಾಸಿಗಳು ಇಲ್ಲಿಂದ ಹೋಗ್ತಾ ಇಲ್ಲ. ಇಲ್ಲಿಂದ ಹೋಗ್ಲಿಕ್ಕೆ ಬೇಕಾಗಿ ಅವರು ಲಕ್ಷದ್ವೀಪದ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ, ಅವರ ಅದನ್ನು ಕ್ಯಾನ್ಸಲ್ ಮಾಡಿದ್ದು, ಅವರೇ ಅದನ್ನು ಏನಾದರೂ ಕಾರ್ಯಕ್ರಮ ತಗೊಂಡು ಇಲ್ಲಿ ಶಿಪ್ ಡೈವರ್ಟ್ ಮಾಡಿದ್ರೆ ಇಲ್ಲಿ ಕೂಡ ಪ್ರವಾಸಿ ಉದ್ಯಮಕ್ಕೆ ಅವಕಾಶ ಸಿಗಬಹುದು. ಇನ್ನು ಲಕ್ಷದ್ವೀಪಕ್ಕೆ ಕೇರಳದಿಂದ ಪ್ರವಾಸಿ ಹಡಗು ಹೋಗೋದಾದ್ರೆ ಕರ್ನಾಟಕದ ಮಂಗಳೂರಿನಿಂದ ಯಾಕೆ ಸಾಧ್ಯ ಇಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರವಾಸೋದ್ಯಮ ದೃಷ್ಟಿಯಿಂದ ಇದು ಆದಾಯ ತರುವ ಯೋಜನೆಯಾಗಿದ್ದು ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ. ಸುಕ್ಪಾಲ್ ಪೊಳನಿ, ಪಬ್ಲಿಕ್ ಟಿವಿ, ಮಂಗಳೂರು.